ಹೈಪರ್ ರೋಲ್ ಅನ್ನ ಡೆವಲಪ್ ಮಾಡಿದ್ದಾರೆ. ಯಾಕೆ ಡೆವಲಪ್ ಮಾಡಿದ್ದಾರೆ? ಸೊ ಅಲೋವಿಂಗ್ ಟು ಕ್ರಿಯೇಟ್ ಅಂಡ್ ರನ್ ದ ವರ್ಚುವಲ್ ಮಷೀನ್ ಆನ್ ಎ ಫಿಸಿಕಲ್ ಸರ್ವರ್. ಅಂದ್ರೆ ಹೈಪರ್ ರೋಲ್ ಇಂದ ನೀವ್ ಏನ್ ಮಾಡುವ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ ಅನ್ನು ಕ್ರಿಯೇಟ್ ಮಾಡಬಹುದು. ಯಾವ ಹೇಳಿ? ಹೈಪರ್ ರೋಲ್ ಇಂದ ಮಲ್ಟಿಪಲ್ ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡಿ. ವರ್ಚುವಲ್ ಮಷೀನ್ ಅಂದ್ರೆ ಏನ್ ಹೇಳಿ? what a virtual machine? So this is we called as physical machine. ಇದಕ್ಕೆ ಏನಂತ ಹೇಳಿ? ಫಿಸಿಕಲ್ ಮಷೀನ್. ಸೊ ಫಿಸಿಕಲ್ ಮಷೀನ್ ಅಂದ್ರೆ ನೀವು ಅದನ್ನ ಟಚ್ ಮಾಡಬಹುದು, ಫೀಲ್ ಮಾಡಬಹುದು, ನೋಡಬಹುದು. ಅದಕ್ಕೆ ಅಂತಾರೆ ಫಿಸಿಕಲ್ ಮಷೀನ್ ಅಂತ. ಹಾರ್ಡ್ವೇರ್ ಫಿಸಿಕಲ್ ಮಷೀನ್. ಫಿಸಿಕಲ್ ಅಂದ್ರೆ ಒಂದು ಮಷೀನ್, ಆ ಮಷೀನ್ ಒಳಗೆ ಏನೇನು ಇರುತ್ತೆ ಅದೆಲ್ಲ ಫಿಸಿಕಲ್ ಆಗಿ ನೋಡ್ಬೋದು ನೀವು. ಓಕೆ, ಫಿಸಿಕಲ್ ಮಷೀನ್. ಸೊ ವರ್ಚುವಲ್ ಮಷೀನ್ ಅಂತ ಹೇಳಿ ಅದ ನೋಡ್ಲಿಕ್ಕೆ ಅದ ರನ್ ಆಗೋದು ಪ್ರೋಗ್ರಾಮ್ ಅಲ್ಲಿ ರನ್ ಆಗುತ್ತೆ ಅಲ್ವಾ? ಸೊ ಈ ಹೈಪರ್ ವಿ ರೋಲ್ ನೀವು ಏನ್ ಆಡ್ ಮಾಡ್ತಿರಲ್ವಾ? ಓಕೆ, ಹೈಪರ್ ವಿ ರೋಲ್ ನೀವು ಆಡ್ ಮಾಡ್ತೀರಿ. ಎಲ್ಲಿ ಆಡ್ ಮಾಡ್ತೀರಿ ಹೇಳಿ? ಸರ್ವರ್ ಅಲ್ಲಿ. ಓಕೆ, ಹೈಪರ್ ವಿ ರೋಲ್ ಆಡ್ ಮಾಡಿದ ನಂತರ ನೀವು ಇದ್ರೊಳಗಡೆಗೆ ಮಲ್ಟಿಪಲ್ ವರ್ಚುವಲ್ ಮಷೀನ್ ಅನ್ನು ಕ್ರಿಯೇಟ್ ಮಾಡಬಹುದು. ಏನ್ ಕ್ರಿಯೇಟ್ ಮಾಡ್ರಿ ಹೇಳಿ? ಮಲ್ಟಿಪಲ್ ವರ್ಚುವಲ್ ಮಷೀನ್. ಇದಕ್ಕೆ ಏನ್ ಹೇಳ್ತೇವೆ ಹೇಳಿ? ವರ್ಚುವಲ್ ಮಷೀನ್. ಫಾರ್ ಎಕ್ಸಾಂಪಲ್ ನೀವು ಸೆಂಟೋಸ್ ಆಪರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡಬಹುದು, ಅಥವಾ ಉಬುಂಟು ಆಪರೇಟಿಂಗ್ ಸಿಸ್ಟಮ್, ಈ ತರ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಹೇಳ್ತಾವೆ ಹೇಳಿ? ಕೇಳಿ, ಇದಕ್ಕೆ ಹೇಳ್ತಾವ ವರ್ಚುವಲ್ ಮಷೀನ್ ಅಂತ. ಎರಡ ಬಂದೆ ಅದು ಹೇಳ್ತೀನಿ, ವಿ ಎಂ ಅದೇ ಹೇಳ್ತೀನಿ. ಈಗ ವರ್ಚುವಲ್ ವಿ ಎಂ ಏನ್ ಹೇಳಿ? ವರ್ಚುವಲ್ ಮಷೀನ್. ಓಕೆ, ಇದು ಹೈಪರ್ ವಿ ಎಂಬುದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಓಕೆ, ಸೊ ಕೆಲವೊಂದು ಕಂಪನಿ ಏನ್ ಮಾಡ್ತಾರೆ ಅಂದ್ರೆ ಅವರು ವಿ ಎಂ ಯೂಸ್ ಮಾಡ್ತಾರೆ. ವಿ ಎಂ ಅಂದ್ರೆ ಏನ್ ಹೇಳಿ? ವಿ ಎಂ ಸಾಫ್ಟ್ವೇರ್ ಕಂಪನಿ. ವಿ ಎಂ ಎಂಬ ಸಾಫ್ಟ್ವೇರ್ ಕಂಪನಿ. ಓಕೆ, ಅವ್ರೇನು ಕೆಲವೊಂದು ಕಂಪನಿ ಏನ್ ಮಾಡ್ತಾರೆ ಸರ್ವರ್ ಅಲ್ಲಿ ಅವ್ರು ಏನ್ ಮಾಡ್ತಾರ ಅಂದ್ರೆ ತಮ್ಮ ಹಾರ್ಡ್ ಡಿಸ್ಕ್ ಒಳಗಡೆಗೆ ಅವ್ರು ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾರೆ ಹೇಳಿ? ವಿ ಎಂ ವೇರ್. ಈ ವಿ ಎಂ ಎಸ್ ಸಾಫ್ಟ್ವೇರ್ ಅನ್ನ ಅವ್ರು ಇನ್ಸ್ಟಾಲ್ ಮಾಡ್ತಾರೆ. ಯಾರು ಹೇಳಿ? ಈ ವಿ ಎಂ ಎಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾರೆ. ಈ ವಿ ಎಂ ಎಸ್ ಸಾಫ್ಟ್ವೇರ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಲ್ಟಿಪಲ್ ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡ್ತಾರೆ. ಈ ತರ ವರ್ಚುವಲ್ ಮಷೀನ್ ಅವರು ಕ್ರಿಯೇಟ್ ಮಾಡ್ತಾರೆ. ಇದು ವಿ ಎಂ ಎರ್ ಪ್ರಾಡಕ್ಟ್. ಇದು ಹೈಪರ್ ವಿ ಪ್ರಾಡಕ್ಟ್. ಎರಡು ಎಲ್ಲಿ ಯೂಸ್ ಆಗುತ್ತೆ ಹೇಳಿ? ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡಿ. ಓಕೆ, ಈ ಹೈಪರ್ ವಿ ಮುಖಾಂತರ ನಾವು ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡ್ತೇವೆ, ಅಥವಾ ನೀವು ವಿ ಎಂ ಎ ಮುಖಾಂತರ ಕೂಡ ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡ್ತೀವಿ. ಬಟ್ ನಮ್ಗೆ ಇದು ಬೇಡ ಸದ್ಯಕ್ಕೆ, ಯಾಕೆ ನಾವು ವಿ ಎಂ ಎ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ನಾವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಹೇಳಿ? ನಾವು ಹೈಪರ್ ವಿ, ಹಾಗೆ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರಾ? ಹೇಳಿ. ಈಗ ನಿಮ್ ಕಂಪನಿ ಡೆವಲಪರ್ ಇದ್ದಾರೆ. ಯಾರು ಹೇಳಿ? ಡೆವಲಪರ್. ಒಂದಿನ ಆಗಿಲ್ಲ, ನೆಕ್ಸ್ಟ್ ಹೋಗತ್. ಸೊ ನಿಮ್ ಕಂಪ್ನಿಲಿ ಎಷ್ಟು ಡೆವಲಪರ್ ಇದಾರೆ ಹೇಳಿ? ಇಬ್ರು ಡೆವಲಪರ್ ಇದಾರೆ. ಇವ್ರು ಏನ್ ಮಾಡ್ತಾರೆ? ಡೆವಲಪರ್ ಇವ್ರು. ಹಾ, ಜಾವಾ ಡೆವಲಪರ್. ಇವರು ಟೆಸ್ಟ್ ಅಪ್ಲಿಕೇಶನ್ ಟೆಸ್ಟ್ ಮಾಡ್ಲಿಕ್ಕೆ
ಏನಂತಾರೆ ಟೆಸ್ಟರ್ ಅಂತಾರೆ. ಓಕೆ, ಟೆಸ್ಟಿಂಗ್. ಓಕೆ, ಸೊ ಈ ಜಾವಾ ಡೆವಲಪರಿಗೆ ಒಂದು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡಿದವರು. ಏನ್ ಮಾಡಿದಾರೆ ಹೇಳಿ? ಒಂದು ಅಪ್ಲಿಕೇಶನ್ ಇದೆ. ಓಕೆ, ಸೊ ಈ ಅಪ್ಲಿಕೇಶನ್ ರನ್ ಆಗಬೇಕಾದ್ರೆ ಅವ್ರಿಗೆ ಬೇಕಾದ ಒಂದು ಕಾನ್ಫಿಗರೇಷನ್ ಏನೆಲ್ಲ ಕಾನ್ಫಿಗರೇಷನ್ ಬೇಕಂದ್ರೆ ಅವ್ರಿಗೆ ಬೇಕಾಗ್ತದ್ದು ಸರ್ವರ್ ಬೇಕು, ಉಬುಂಟು ಸರ್ವರ್ ಬೇಕು. ಹಾರ್ಡ್ ಡಿಸ್ಕ್ ಎಷ್ಟು ಬೇಕಾಗತ್ತೆ ಹೇಳಿ? 4 GB ಹಾರ್ಡ್ ಡಿಸ್ಕ್, 30 GB ಹಾರ್ಡ್ ಡಿಸ್ಕ್ ಬೇಕು. ಟೆಸ್ಟ್ ಇಟ್ಕೊಳ್ಳಿ, ಟೆಸ್ಟಿಂಗ್ ಅಂತ. ಇಷ್ಟು ಬೇಕಾಗತ್ತೆ. ಓಕೆ, ಯಾರಿಗೆ ಹೇಳಿ? ಇದು ಜಾವಾ ಡೆವಲಪರಿಗೆ. ಓಕೆ, ಸೊ ಟೆಸ್ಟರಿಗೆ ಕೂಡ ಒಂದು ಸರ್ವರ್ ಬೇಕಾಗತ್ತೆ ಅವ್ರನ್ನ ಟೆಸ್ಟ್ ಮಾಡ್ಲಿಕ್ಕೆ, ಅಲ್ವಾ? ಹೌದಾ ಇಲ್ಲ? ಸೊ ಅದಕ್ಕೋಸ್ಕರ ಅವ್ರಿಗೆ ಕೂಡ ಒಂದು ಕಾನ್ಫಿಗರೇಷನ್ ಬೇಕಾಗತ್ತೆ. ಸೊ ಈ ಪ್ರಾಜೆಕ್ಟ್ ಯಾವಾಗ ಎಂಡ್ ಆಗುತ್ತಂದ್ರೆ ಪ್ರಾಜೆಕ್ಟ್ ಎಂಡ್ ಡೇಟ್ ಸಿಕ್ಸ್ ಮಂತ್. ಮಲ್ಟಿಪಲ್ ಪ್ರಿಂಟರ್ಸ್ ಕನೆಕ್ಟ್ ಮಾಡ್ತಾರೆ. ಮಲ್ಟಿಪಲ್ ಪ್ರಿಂಟರ್ಸ್, ಮಲ್ಟಿಪಲ್ ಸಿಸ್ಟಮ್ಸ್ ಒಂದೇ ಪ್ರಿಂಟರ್ ಕನೆಕ್ಟ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಸರ್ವರ್ ಪ್ರಿಂಟರ್ IP ಅಡ್ರೆಸ್ ಹಾಕ್ರೆ ಆಯ್ತು ಸಿಸ್ಟಮ್. ಪ್ರಿಂಟರ್ ಸ್ಟಾಟಿಕ್ ಮಾಡಿ ಪ್ರಿಂಟರ್ IP ಅಡ್ರೆಸ್ ಆಯ್ತಾ? ಇಲ್ಲಿ ನೋಡಿ, ಇದೇನ ಹೇಳಿದಾಳೆ, ಜಾವಾ ಡೆವಲಪರ್ಗೆ ಈ ಕಾನ್ಫಿಗರೇಷನ್ ಬೇಕು, ಟೆಸ್ಟರ್ಗೆ ಈ ಕಾನ್ಫಿಗರೇಷನ್ ಬೇಕು. ಆಯ್ತಾ? ಸೊ ಈ ಕಾನ್ಫಿಗರೇಷನ್ ಬೇಕಂದ್ರೆ ನಾವೇನ್ ಮಾಡಕ್ಕೆ ಹೇಳಿ, ಒಂದ್ ಸರ್ವರ್ ಪರ್ಚೇಸ್ ಮಾಡ್ಬೇಕು ನಾವು, ಅಲ್ವಾ? ಸ್ವಲ್ಪ ಸರ್ವರ್ ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಎಷ್ಟು ಕಾಸ್ಟ್ ಆಗ್ಬೋದು ಹೇಳಿ ಕೇಳಿ? ಇದನ್ನ ಪರ್ಚೇಸ್ ಮಾಡೋದಾದ್ರೆ ಓಕೆ 40,000 ಆಗ್ಬೇಕು, 40K ಆಗ್ಬೇಕು. ಇದಕ್ಕೆ ಹಾಕ್ರಿ 40K. ಸೊ ಇದಕ್ಕೆ ಅವ್ರಿಗೆ ಈ ಇದಕ್ಕೆ ಯಾರು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬೇಡ ಇವರಿಗೆ. ಇವ್ರಿಗೆ ಯಾವ ಬೇಸಿಟಿ ಇವರಿಗೆ ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಬೇಡ. ಅವ್ರಿಗೆ ಬೇಕಾಗಿರೋ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಹೇಳಿ? ಅವ್ರಿಗೆ ಬೇಕಾಗಿರೋ ಆಪರೇಟಿಂಗ್ ಸಿಸ್ಟಮ್ CentOS 8.0. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಬೇಕು ಅವ್ರಿಗೆ. ಓಕೆ, ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ 40K 80K ಬೇಕಾಗತ್ತೆ ಎರಡಕ್ಕೂ. ಬಟ್ 6 ಮಂತ್ ಪ್ರಾಜೆಕ್ಟ್ ಆದ್ರೆ ವೇಸ್ಟ್ ಆಗುತ್ತೆ, ಯಾಕಂದ್ರೆ ನೀವು ಸೇಲ್ ಮಾಡೋಕ್ಕೂ ಅಷ್ಟೇ ಅಮೌಂಟ್ ಸಿಗಲ್ಲ ನಿಮ್ಗೆ. ಸೊ ಇದು ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಹೈಪರ್ ವಿ ಯೂಸ್ ಮಾಡ್ಬೋದು. ಸೊ ಹೈಪರ್ ವಿ ಯೂಸ್ ಮಾಡಿದ ತಕ್ಷಣ ನೀವು ಹೈಪರ್ ವಿ ರೋಲ್ ಯೂಸ್ ಮಾಡಿ ನೀವು ಈ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಬೋದು. ಯಾವೆಲ್ಲ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡೋ ಹೇಳಿ? ಉಬುಂಟು ಕ್ರಿಯೇಟ್ ಮಾಡ್ಬೋದು, ಮತ್ತೆ CentOS ಆಪರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಬೋದು. ಬಟ್ ನೆನ್ಪಿಟ್ಕೊಳ್ಬೇಕು ಏನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಸೊ ವೆನ್ ಎವರ್ ಯು ಡೂಯಿಂಗ್ ದಿಸ್ ಆಕ್ಟಿವಿಟಿ, ಯುವರ್ ಹೈಪರ್ ವಿ ರೋಲ್, ಯುವರ್ ಸರ್ವರ್ ಕಾನ್ಫಿಗರೇಷನ್ ವಿಲ್ ಬಿ ಗುಡ್. ನಿಮ್ ಸರ್ವರ್ ಕಾನ್ಫಿಗರೇಷನ್ ಹೈ ಇಂಡ್ ಇರ್ಬೇಕು. ಓಕೆ, ಸೊ ಸರ್ವರ್ ಕಾನ್ಫಿಗರೇಷನ್ ಇರ್ಬೇಕು. ಏನ್ ಹೇಳಿ ನಿಮ್ ಸರ್ವರ್ ಕಾನ್ಫಿಗರೇಷನ್? the RAM is how much GB RAM? 64 GB RAM. Then hard disk 10 TB. Then CPU core 16 core 32 core CPU.
ಇದು ನಿಮ್ಮ ಮತ್ತೆ ಗ್ರಾಫಿಕ್ ಕಾರ್ಡ್ ಬೇಕಲ್ವಾ? 2 GB 2 GB ಗ್ರಾಫಿಕ್ ಕಾರ್ಡ್ ಬೇಕಾಗುತ್ತೆ. ಸೊ ದಿಸ್ ಇಸ್ ಯುವರ್ ಸರ್ವರ್ ಕಾನ್ಫಿಗರೇಷನ್. ನೀವು ಒಂದು ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡಿದಾಗ, ಓಕೆ, ನೀವು ಏನಾದ್ರು ಸೆಂಟೋಸ್ ಆಟೋಮೇಷನ್ ಕ್ರಿಯೇಟ್ ಮಾಡ್ತೀರಲ್ವಾ? ಸೆಂಟೋಸ್ ಕ್ರಿಯೇಟ್ ಮಾಡಿದಾಗ ಇದು ಮೈನಸ್ ಆಗುತ್ತೆ. ಮೈನಸ್ ಏನ್ ಹೇಳಿ? 64 ಇದ್ದ ಎಷ್ಟಾಗತ್ತೆ ಹೇಳಿ? ಹಾ, ಅಲ್ಲ, ಈಗ 4 GB ನೀವು ಸೆಂಟೋಸ್ ಕ್ರಿಯೇಟ್ ಮಾಡ್ತಿದ್ರಲ್ವಾ? ಸೆಂಟೋ ಎಷ್ಟು GB ರ್ಯಾಮ್ ಬೇಕಾಗತ್ತೆ ಹೇಳಿ? 4 GB ರ್ಯಾಮ್ ಬೇಕಾಗತ್ತೆ. 64 ಮೈನಸ್ 4 ಎಷ್ಟಾಗತ್ತೆ? 60 GB ರ್ಯಾಮ್. ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಎಷ್ಟಾಗುತ್ತೆ? ಸಮಥಿಂಗ್ ಎಷ್ಟಾಗುತ್ತಲ್ಲ, ಅರೌಂಡ್ 9.92 ಆಗ್ಬೋದಲ್ವಾ? ಡಿಸ್ಟ್ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಮತ್ತೆ ಸಿಪಿ ಕೋ ಎಷ್ಟಾಗುತ್ತೆ ಹೇಳಿ? 32 ಮೈನಸ್ 4 28 28. ಸೊ ಈ ತರ ಏನಾಗುತ್ತೆ ಹೇಳಿ? ಮೈನಸ್ ಆಗ್ತೇ ಬರುತ್ತೆ. ಕ್ಲಿಯರಾ? ಇಷ್ಟು ವರ್ಷ ಮಷಿನ್ ಕ್ರಿಯೇಟ್ ಮಾಡ್ತೋ ಅದ್ ಏನ್ ಮಾಡ್ತಾರೆ? ಈ ಸರ್ವರ್ ಕಾನ್ಫಿಗರೇಷನ್ ತಗೊಳುತ್ತೆ, ಬೇರೆ ಯಾವ್ದು ತಗೊಳಲ್ಲ. ಮಾತು ತಗೊಳ್ಳಿ, ಬೇರೆ ಮಾತು ಬರ್ಕೊಳ್ಳಿ, ಬೇಕಾದ್ರೆ ಹಾಕೊಳ್ಳಿ, ಉಬುಂಟು ಹಾಕೊಳ್ಳಿ, ಇಲ್ಲಿ ಮನೆ ಪೂರ ಕಡಿಮೆ ಆಗುತ್ತೆ. ಒಂದೊಂದು ವರ್ಚುವಲ್ ಮಷಿನ್ ನೀವು ತಿಳ್ಕೊಬೇಕು, ನಿಮ್ಗೆ ಎಷ್ಟು ಬೇಕಂತ ನೀವು ಡಿಸೈಡ್ ಮಾಡೋದಲ್ಲ, ಡೆವಲಪರ್ ಡಿಸೈಡ್ ಮಾಡ್ತಾರೆ. ಡೆವಲಪರ್ ಹೇಳ್ತಾ ಹಂಗೆ ಅಪ್ಲಿಕೇಶನ್ ಏನೇನು ಅಪ್ಲಿಕೇಶನ್ ರನ್ ಆಗ್ಬೇಕು. ಇದು ಸರ್ವರ್ ಕಾನ್ಫಿಗರೇಷನ್ ಇಷ್ಟಿರುತ್ತೆ, ಇದು ಇಷ್ಟಿರುತ್ತೆ, ಆಯ್ತಾ? ನೀವ್ ಏನಾದ್ರು ಅಕಸ್ಮಾತ್ ಒಂದು ವರ್ಚುವಲ್ ಸೆಂಟ್ರಲ್ ಓಎಸ್ ಕ್ರಿಯೇಟ್ ಮಾಡಿದ್ರೆ ಇದು ಕಡಿಮೆ ಆಗಿಲ್ಲ, ಇಲ್ಲಿ ಬರ್ತದೆ, ಇಷ್ಟಿರುತ್ತೆ. ನೀವೇನ್ ಮಾಡಿದ್ರೆ ಒಂದು ಸೆಂಟ್ರಲ್ ಕ್ರಿಯೇಟ್ ಮಾಡಿದ್ರಲ್ಲ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಹಾರ್ಡ್ ಡಿಸ್ಕ್ ಸರ್ವರ್ ಕಾನ್ಫಿಗರೇಷನ್ ಜಾಸ್ತಿ ಮಾಡ್ಬೇಕು ಅಷ್ಟೇ. ಸರ್ವರ್ ಕಾನ್ಫಿಗರೇಷನ್ ಜಾಸ್ತಿ ಮಾಡ್ಬೇಕು. ಹೌದು, ನೀವೇ ಮಾಡ್ಬೇಕು. ಸರ್ವರ್ ಓಪನ್ ಮಾಡಿ ಎಷ್ಟು ಹಾಕ್ಬೇಕಾಗ್ತದೆ. ಕ್ಲಿಯರಾ? ಹೈಪರ್ ಆಕ್ಸೆಸ್ ಮಾಡ್ತಾರಂತ. ಸೊ ಓಕೆ, ನಾವು ಈಗ ಡಯಾಗ್ರಾಮ್ ಹಾಕ್ಬೇಕು. ಇದೆಲ್ಲ ಕರೆಕ್ಟ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ? ಇದು ನೀವು ಸರ್ವರ್ ಆಲ್ರೆಡಿ DHCP ಮಾಡಿರ್ತೀರಲ್ವಾ? DHCP ಆಲ್ರೆಡಿ ಎನೇಬಲ್ ಆಗಿರ್ತಲ್ವಾ? ಸೊ ಈ ಸರ್ವರ್ IP ಅಡ್ರೆಸ್ ಅಂದ್ರೆ 10.0.0.4. ಈಗ ನೋಡಿ, ಇದಕ್ ನೀವು ನಿಮ್ ಸರ್ವರ್ ಅಲ್ಲಿ ಹಾರ್ಡ್ ಡಿಸ್ಕ್ ಅಲ್ವಾ, ನಿಮ್ ಹಾರ್ಡ್ ಡಿಸ್ಕ್ ಒಳಗಡೆ ISO ಫೈಲ್ ಇರ್ಲೇಬೇಕು. ಓಕೆ, ISO ಫೈಲ್ ಮುಖಾಂತರ ನೀವು ರನ್ ಮಾಡ್ತೀರಾ. ಸೊ DHCP ಏನಾದ್ರಿಂದ ಇದು ಕೂಡ IP ಅಡ್ರೆಸ್ ಸಿಕ್ಕತ್ತೆ. ಇದೀಗ IP ಸಿಕ್ಕತ್ತೆ 10.0.0.5 10.0.0.6. ಓಕೆ, ಸೊ ಈ ಯೂಸರ್ ಈ ಸಿಸ್ಟಮ್ ಆಕ್ಸೆಸ್ ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ? ಇಲ್ಲಿಂದ ಡೈರೆಕ್ಟ್ ಆಗಿ ಸಿಸ್ಟಮ್ ಆಕ್ಸೆಸ್ ತಗೊಳ್ತಾರೆ. ಹೇಗೆ ತಗೊಳ್ತಾರೆ? ವಿತ್ ಹೆಲ್ಪ್ ಆಫ್ ರಿಮೋಟ್ಲಿ, ವಿತ್ ಹೆಲ್ಪ್ ಆಫ್ ರಿಮೋಟ್ ಅಂದ್ರೆ ಏನ್ ಹೇಳಿ? SSH. ಹೇಗೆ ತಗೊಳ್ತಾರೆ ಹೇಳಿ ಅವ್ರ? ಈಗ ತಗೊಳ್ಳಿ, SSH ಸ್ಪೇಸ್ ಯೂಸರ್ ನೇಮ್, ಓಕೆ, @ ಸಿಸ್ಟಮ್ IP. ಸೊ ಈ ತರ ಅವರು ಆಕ್ಸೆಸ್ ತಗೊಳ್ತಾರೆ ಈ ಯೂಸರ್ ಸಿಸ್ಟಮ್. ಅವ್ರಿಗೆ ಸರ್ವರ್ ಆಕ್ಸೆಸ್ ಇಲ್ಲ ಈ ಯೂಸರ್ಗೆ. ನೀ ಯಾಕೆ ಸರ್ವರ್ ಆಕ್ಸೆಸ್ ಕೊಡ್ತೀವಿ ಅವರಿಗೆ? ಅವ್ರಿಬ್ರು ಕಾನ್ಫಿಗರೇಷನ್ ತಗೊಳ್ಲೇಬೇಕು ಅಂದ್ರೆ ಎಲ್ಲ ಪ್ರೊಸೆಸರ್ ತಗೋಬೇಕು, ರ್ಯಾಮ್ ತಗೋಬೇಕು, ಎಲ್ಲ ಸಿಸ್ಟಮ್ ಅಂದ್ರೆ ಒಂದೆಲ್ಲ ಈಗ ಹೈಪರ್ ವಿ ಮಾಡಿದ್ರು ಅದ್ರಾಗ ನಾವು ಎಕ್ಸ್ಟ್ರಾ ಕಾನ್ಫಿಗರೇಷನ್ ಮಾಡ್ಕೋಬೇಕಂತ. ಹಂಗಿದ್ರು ಎಕ್ಸ್ಟ್ರಾ ಕಾಸ್ಟ್ ತಗೋಬೇಕಲ್ಲ.
ಇಲ್ಲ ಎಷ್ಟು ಕೊಟ್ಟು ತಗೋತೀಯ? ಅವ್ನು ಹೇಳೋದು ಅದ್ರಲ್ಲೇ ಇರುತ್ತಲ್ಲ ಏನಕ್ಕೆ ಇದು ತಗೋಬೇಕು ಅಂದ್ರೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಇದಕ್ಕೆ ಕಾಸ್ಟ್ ಜಾಸ್ತಿ ಆದ್ 40,000 ಬೇಕು ಅದಕ್ಕೆ. 40,000 ಜಾಸ್ತಿ 1 ಲಕ್ಷ ಬೇಕಾದ್ರೆ ಮಾಡೋದಾದ್ರೆ ನೋಡೋದಾದ್ರೆ. ಸರ್ವರ್ ಇದ್ರ ಮೂಲಕ ಕಡಿಮೆ ಆಗುತ್ತೆ. ಇಲ್ಲಿ ನೀವು ಸರ್ವರ್ ಹೈಪರ್ ರೋಲ್ ಆಡ್ ಮಾಡ್ರ ಆಯ್ತು ಅಷ್ಟೇ ಕೆಲಸ. ರೋಲ್ ಮಾಡಿ ಮಲ್ಟಿಪಲ್ ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡೋದು ಅಷ್ಟೇ. ವರ್ಚುವಲ್ ಮಷೀನ್ ಇವ್ರಿಗೆ ಏನ್ ಬೇಕು ಅಲ್ಲಿ ನೀವು ಕ್ರಿಯೇಟ್ ಮಾಡೋದು ಅಷ್ಟೇ. ಅದೇ ಸರ್ ಅಲ್ಲಿ ಬಂದು ಇಲ್ಲಿಂದ ಸರ್ವರ್ ಜಾಸ್ತಿ ಮಾಡ್ಬೇಕಂತ. ಯಾವ್ದ ಈಗ ಅದೇ ಇಲ್ಲ ಸರ್ವರ್ ಕಾನ್ಫರೆನ್ಸ್ ಜಾಸ್ತಿ ಮಾಡ್ಲೇಬೇಕು ನೀವು, ಇಲ್ಲ ಆಗೋದಿಲ್ಲ, ವರ್ಕ್ ಆಗಲ್ಲ. ಅವ್ರಿಗೆ ಎಷ್ಟು ಬೇಕು ಅಂತ ನಾವು ಜಾಸ್ತಿ ಮಾಡ್ಬೇಕು ಅವ್ರಿಗೆ ಸಿಗುತ್ತೆ. ಕರೆಕ್ಟ್. ಈಗ ನೋಡ ಸರ್ವರ್ ಮೂಲಕ ಸಿಗುತ್ತೆ ಅಂತ ನೀವು ಹೌದು ಈಗ ನೋಡ ಈ ಅಂದ್ರೆ ನಾವು ಜಾಸ್ತಿ ಸರ್ವರ್ನ ನಾವು ಕಾನ್ಫಿಗರೇಷನ್ ಜಾಸ್ತಿ ತಗೊಂಡ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ. ಹೌದು ಕರೆಕ್ಟ್. ಸಪರೇಟ್ ತಗೊಂಡ್ರೆ ಒಂದಾಗಬೇಕು ನಾವು ಸರ್ವರ್ ಜಾಸ್ತಿ ಕಾನ್ಫಿಗರೇಷನ್ ತಗೊಂಡ್ರೆ ಸಾಕು. ಹೌದು ಕರೆಕ್ಟ್ ಕರೆಕ್ಟ್. ಕ್ಲಿಯರಾ? ಅಲ್ಲ ಸರ್ ಸರ್ವರ್ 2019 ಇದೆ. ಅದೇ ತರ ಅಪ್ಡೇಟ್ ಆಗಲ್ಲ. ಅಪ್ಡೇಟ್ ಆಗಲ್ಲ ಬೇರೆ ತರ. ಈಗ 2016 ಇದೆ. ಅದು ಆಗೋದು ಅದು ಮಾಡ್ಬೋದು. 16 ಆಗ 7 ಯಾವ್ದು ಬೇಕು ಬಟ್ ಕಾನ್ಫಿಗರೇಷನ್ 21 ಬರುತ್ತೆ. ಯಾವ್ದು ನೆಕ್ಸ್ಟ್ ಹೌದು ಅಷ್ಟೇ ಇರೋದು ಇವಾಗ. ನೆಕ್ಸ್ಟ್ ಬರತ್ ಮುಂದ್ ಬರುತ್ತೆ. ಅವ್ರಿಗೆಲ್ಲ ಅಪ್ಡೇಟ್ ಆಗುತ್ತೆ ಬೇರೆ ಹಾಕ್ಬೇಕಾಗುತ್ತೆ. ಬೇರೆ ಹಾಕ್ಬೇಕಾಗುತ್ತೆ. ಪ್ರತಿಯೊಂದು ವರ್ಚುವಲ್ ಮಷೀನ್ ಕ್ರಿಯೇಟ್ ಮಾಡಿದ್ರು ಕೂಡ ನಿಮ್ಗೊಂದು ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಫಿಸಿಕಲ್ ಸರ್ವರ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಓಕೆ, ಸೊ ಇದೇನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇದು ನಿಮ್ಮ ವರ್ಚುವಲ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಇದಕ್ಕೆ ಅಂತ ಹೇಳಿ ವರ್ಚುವಲ್ ನಿಕ್ ಕಾರ್ಡ್. ಓಕೆ, ಈ ಎಲ್ಲಾ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಈ ವರ್ಚುವಲ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಕನೆಕ್ಟ್ ಆಗಿ, ಓಕೆ, ಇಲ್ಲಿಂದ ನೀವು ಇದಕ್ಕೆ ಹೋಗುತ್ತೆ. ಅದಕ್ಕೆ ಹೇಳಿ ನಿಮ್ಮ ಫಿಸಿಕಲ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಫಿಸಿಕಲ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಹೇಳಿ? ಎಲ್ಲಿ ಕನೆಕ್ಟ್ ಆಗುತ್ತೆ? ಇಂಟರ್ನೆಟ್ಗೆ. ಇಂಟರ್ನೆಟ್ ಕನೆಕ್ಟ್. ಕ್ಲಿಯರಾ? ಡೌಟ್ ಇದೆಯಾ? ಓಕೆ, ಸೊ ಈಗ ನೀವೇನ್ ಮಾಡಬೇಕಂದ್ರೆ ನೀವು ಸರ್ವರ್ ಲಾಗಿನ್ ಆಗಿ, ಓಕೆ, ಅಲ್ಲಿ ಒಂದು ISF ಫೈಲ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಫೈಲ್ ಹೇಳಿ? ISF ಫೈಲ್. ಯಾವ ISF ಫೈಲ್? ಉಬುಂಟು. ಓಕೆ, ಅದಾದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಂತ ಏನೋ ಹೇಳ್ಕೊಡ್ತೀನಿ ಈಗ ನೋಡಿ. ಈ ಸರ್ವರ್ ಅಲ್ಲಿ ಯಾರ್ ಸರ್ವರ್ ಇದೆ? ನಿಮ್ದಾ? ನೀ ಕ್ರಿಯೇಟ್ ಮಾಡಿದಾ? ಜಾನ್ದೇ? ನಿಮ್ದಲ್ಲ? ನಾನು ಬೇರೆ ಕ್ರಿಯೇಟ್ ಮಾಡಿದ್ದೀನಿ 2 ಇದೆ. ನಾನು ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ ಈಗ. ಬೇಡ, ಇಲ್ಲ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಟಾಪ್ ಆಗುತ್ತೆ. ಈ ನಿಂದಲ್ಲ, ಈ ಬೇರೆ ಕೊಟ್ರೆ ಬೇರೆಯವ್ರು. ಕಾಪಿ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ತೀನಿ ಅಂದ್ರೆ, ಯಾರು ಆಡ್ ಮಾಡ್ತೀನಿ ಈಗ? ಹೈಪರ್ ರೋಲ್. ಓಕೆ, ಸೊ ಹೈಪರ್ ರೋಲ್ ಯಾಕೆ ಆಡ್ ಮಾಡ್ತೀನಿ ಹೇಳಿ? OS ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಲ್ವಾ? ಬಟ್ ನಮ್ಗೆ ಈ ಸರ್ವರ್ ಹೈಪರ್ ವಿ ರೋಲ್ ಆಡ್ ಮಾಡ್ಲಿಕ್ಕೆ ಆಗಲ್ಲ ಈ ಕ್ಲೌಡ್ ಸರ್ವರ್ ಅಲ್ಲಿ. ಯಾಕೆ ಹೇಳಿ? ಕ್ಲೌಡ್ ಸರ್ವರ್ ಇರುವುದೇ ಹೈಪರ್ ವಿ ರೋಲ್. ಕ್ಲೌಡ್ಸ್ ಇದೆ ಅಲ್ವಾ, ಅದು ಹೈಪರ್ ವಿ ಲೇ ಆಡ್ ಆಗಿದೆ. ಅಲ್ವಾ? ಬಟ್ ನಾನು ಆಪ್ಷನ್ ತೋರಿಸ್ತೀನಿ ಇಲ್ಲ ಅಂತ ನೋಡಿ ನಿಮ್ಗೆ. ಗೋ ಟು ಆಡ್ ಅಂಡ್ ರೋಲ್ ಫೀಚರ್. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಇಲ್ಲಿ ಹೋಗಿ, ಇಲ್ಲಿ ನಿಮ್ದು ಹಾ, ನೀವು ಹೈಪರ್ ಆಡ್ ಮಾಡ ಅಂತ ನೀವು ರೆಡಿ ಮಾಡ್ಬೇಕು, ಕ್ರಿಯೇಟ್ ಮಾಡ್ಬೇಕು. ನೋಡಿ ಹೈಪರ್ ವಿ ರೋಲ್ ಆಡ್ ಮಾಡ್ರೆ ಆಯ್ತು. ಹೈಪರ್ ವಿ ರೋಲ್ ಆಡ್ ಮಾಡ ನಂತರ ಅಲ್ಲಿ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ, ದ ಪ್ರೊಸೆಸರ್ ಡಸ್ ನಾಟ್ ಹ್ಯಾವ್ ರಿಕ್ವೈರ್ಡ್ ವರ್ಚುವಲ್ ಐಸಿ ಕೆಪಾಸಿಟಿ. ಅಂದ್ರೆ ನಾ ಯೂಸ್ ಮಾಡ್ತಿರೋದ ವರ್ಚುವಲ್ ಸರ್ವರ್ ಇದೆಯಲ್ವಾ, ಅದು ಹೈಪರ್ ವಿಗೆ ಸಪೋರ್ಟ್ ಆಗಲ್ಲ ಅಂತ. ಯಾಕಂದ್ರೆ ಆ ಪ್ರೊಸೆಸರ್ ಇಲ್ಲಿ ಸೂಟೇಬಲ್ ಇಲ್ಲ ಅಂತ. ಹೈಪರ್ ವಿ ರೋಲ್ ಆಡ್ ಮಾಡ್ಲಿಕ್ಕೆ ಪ್ರೊಸೆಸರ್ ಹೌದು ಇದು ಬೇರೆ ಪ್ರೊಸೆಸರ್ ಬರ್ತದೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಬರಲ್ಲ. ಅದಕ್ಕೆ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ನಿಮ್ ಲ್ಯಾಪ್ಟಾಪ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಒಂದ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೇಳ್ತೀನಿ ಯಾರು ಹೇಳಿ, ವರ್ಚುವಲ್ ಬಾಕ್ಸ್ ಅಂತ. ಆಯ್ತಾ, ನೀವು ನಿಮ್ಮ ಸಿಸ್ಟಮ್ ಲ್ಯಾಪ್ಟಾಪ್ ಹತ್ರ ಹೋಗಿ ಸರ್ಚ್ ಮಾಡಿ ವರ್ಚುವಲ್ ಬಾಕ್ಸ್ ಅಂತ, ಇಲ್ಲಿ ಟೈಪ್ ಮಾಡಿ ವರ್ಚುವಲ್ ಬಾಕ್ಸ್ ಅಂತ. ವರ್ಚುವಲ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಇದನ್ನ ಒರಾಕಲ್ ವರ್ಚುವಲ್ ಬಾಕ್ಸ್ ಅನ್ನು ಡೌನ್ಲೋಡ್ ಮಾಡಿ. ಲ್ಯಾಪ್ಟಾಪ್ ಆಯ್ತಾ, ಇಲ್ಲ ಹೋಗಿ ವರ್ಚುವಲ್ ಬಾಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಯ್ತಾ, ಸೊ ವರ್ಚುವಲ್ ಬಾಕ್ಸ್ ಡೌನ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಗೆ ಹೇಳಿ, ಈ ತರ ಬರುತ್ತೆ ಒರಾಕಲ್ ವರ್ಚುವಲ್ ಬಾಕ್ಸ್ ಅಂತ ಕಾಣಿಸಿದ್ಯಾ. ಓಕೆ, ಇಲ್ಲಿ ಸೊ ಇದುವೇ ಡಬಲ್ ಕ್ಲಿಕ್ ಮಾಡಿ. ನೋಡಿ ಈ ತರ ಬರುತ್ತೆ. ಸೊ ಇಲ್ಲಿ ನೀವು ಆಡ್ ಕೊಟ್ರೆ ಆಡ್ ಐಎಸ್ ಫೈಲ್ ಅಂತ. ಓಕೆ, ಈಗ ನೀವೇನ್ ಮಾಡಿ, ಬೇಗ ಬೇಗ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ ಅಲ್ಲಿ, ಬೇಗ ಫಾಸ್ಟ್. ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಆತರ ಮಾಡಿ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್ ಇದೆ, ಎರಡು ಒಂದೇ ಅದು. ಯಾವ್ದು? ಹಾ ಸೇಮ್, ಅದು ಇದು ಹಂಗೆ, ಹೈಪರ್ ವಿ ಹಂಗೆ ಸೇಮ್ ಟು ಸೇಮ್. ಹಾ ಅಷ್ಟೇ, ಎರಡು ಒಂದೇ. ಹಲೋ, yes, who want to talk? Who want to talk? No sir, no sir, no. ನೀವು ಕಂಪ್ನಿಯಲ್ಲಿ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಲೇಬೇಕು ನೆನಪಿರ್ಲಿ. ಆಯ್ತಾ, ಕಂಪ್ನಿಯಲ್ಲಿ ಕೆಲವು ಕಂಪ್ನಿ ಹೈಪರ್ ವಿ ಯೂಸ್ ಮಾಡಲ್ಲ. ನೀವ್ ಏನ್ ಮಾಡಬೇಕಂದ್ರೆ ಅವ್ರ ಲ್ಯಾಪ್ಟಾಪ್ ಒಳಗೆ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಡ್ಬೇಕು ಅವ್ರಿಗೆ. ಹೌದು ಹೌದು, ಇನ್ಸ್ಟಾಲ್ ಮಾಡಿ ಐಎಸ್ ಫೈಲ್ ಇಲ್ವಾ, ಡೌನ್ಲೋಡ್ ಮಾಡ್ಕೊಡ್ಬೇಕಪ್ಪ. ಅದಾದಂತ ಡೌನ್ಲೋಡ್ ಉಬುಂಟು ಹಾಕಿ ಸರ್, ಉಬುಂಟು ಸರ್ವರ್ ಉಬುಂಟು 20.04 ಹಾಕಿ ಐಎಸ್ ಫೈಲ್ ಹಾಕಿ. ಅದೇ 64 ಬಿಟ್ ಹಾಕ್ಬಿಡ್ತೀನಿ.
On the Instagram, Microsoft Windows 2019. ನಾನು Ubuntu ISM ಡೌನ್ಲೋಡ್ ಮಾಡ್ತಾ ಇದ್ದೀನಿ.